ಸ್ವಾಗತದೊಂದಿಗೆ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತೇವೆ. ಈ ದಿನದ ಮೂಲ ಉದ್ದೇಶ, ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷಗಳ ಸಮೀಪ ಆಗ್ತಾ ಇದೆ. ಸಚಿವ ಸಂಪುಟದ ಪುನರ್ರಚನೆ ಆಗಿದೆ. 34 ಜನ ಸಚಿವರ ಸಂಪುಟದಲ್ಲಿ ಇದ್ದಾರೆ. 34 ಜನ ನಿಗಮ ಮಂಡಳಿ ಪದಾಧಿಕಾರಿಗಳು ಅಧ್ಯಕ್ಷರು ಆಗಿದ್ದಾರೆ. ಆದರೆ ಇಲ್ಲಿ ಈ ಒಂದು ವೇದಿಕೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಗಂಭೀರವಾಗಿ ಚರ್ಚೆ ಮಾಡಬೇಕಾದ ವಿಚಾರ, ಎಲ್ಲ ಚುನಾವಣೆಗಳಲ್ಲೂ ಕೆಳಸ್ತರದ ನಿಷ್ಠಾವಂತ ಕಾಂಗ್ರೆಸ್ ಕರ್ತರ ಬೆವರಿನ ಹನಿಯಾಗಿ ದುಡಿದು ದಣಿ ಸಿದ್ದರಾಮಯ್ಯನವರ ಸಮರ್ಥ ನಾಯಕತ್ವಕ್ಕೆ ಜನ ಬೆಂಬಲ ಕೊಟ್ಟಿದ್ದಾರೆ, ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಶಿವಕುಮಾರ್ ಅವರನ್ನು ನೇಮಕ ಮಾಡಿರುವುದು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ, ಎಐಸಿಸಿ ಮತ್ತು ವರಿಷ್ಠ ಮಂಡಳಿ. ಆದರೆ ಕೆಲವು ಸಚಿವ ಸಂಪುಟದಲ್ಲೇ ಇದ್ದುಕೊಂಡು ನಾಯಕತ್ವವನ್ನು ಬದಲಾಯಿಸಬೇಕು, ಇದು ಅವ್ರದ್ದು ಅವಧಿ ಮುಗಿದಿದೆ, ಈ ರೀತಿಯಾದ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ಈ ಒಂದು ಪಕ್ಷಕ್ಕೆ ಘನತೆ ಗೌರವಕ್ಕೆ ಧಕ್ಕೆ ತರುವಂಥ ಒಂದು ಹುನ್ನಾರ ಮಾಡುತ್ತಿರುವುದನ್ನು ಈ ಒಂದು ವೇದಿಕೆ ಬಹಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ಬಿಡಬೇಕು. ಈ ಸಚಿವರ ವಿರುದ್ಧ ಕಾನೂನು ರೀತಿಯಲ್ಲಿ ಪಕ್ಷದ ನಡವಳಿಕೆ ಬೇಕು, ಎಚ್ಚರಿಕೆಯನ್ನು ಕೊಟ್ಟು ಅವರು ಸಂಪೂರ್ಣವಾಗಿ ಪಕ್ಷದ ಆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮದತ್ತ ದಾಪುಬಲ ಹಾಕುವುದು ಮಾಡಬೇಕು ಅಂತೇಳಿ ಎಚ್ಚರಿಕೆ ನೀಡಬೇಕು ಎಂದು ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿಯನ್ನು ಈ ಒಂದು ನಿಷ್ಠಾವಂತ ವೇದಿಕೆ ಒತ್ತಾಯಪಡಿಸಿದ್ದಾರೆ. ಹಣವನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಇಡಬೇಕು. ಕಾರ್ಯಕರ್ತರು ಜೀತದಾಳುಗಳೆಲ್ಲ, ಕಾರ್ಯಕರ್ತರು ಗೌರ್ಮೆಂಟ್ ಸರ್ವೆಂಟ್ಗಳೆಲ್ಲ ಅಧಿಕಾರಕ್ಕೆ ಬರುವವರೆಗೂ ಕಾರ್ಯಕರ್ತರ ಬೆಂಬಲ ಬೇಕು. ಇವತ್ತು ಈ ಗೊಂದಲದ ಸೃಷ್ಟಿ ಇವತ್ತು ಕಾರ್ಯಕರ್ತರ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಯಾರು ಅಸೆಂಬ್ಲಿ ಚುನಾವಣೆಗಳಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ರು ಅದೇ ಒಂದು ಬಿರುಸಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಲಿಲ್ಲ. ನಮಗೆ 9 ಸೀಟ್ ಬಂದಿರ್ಬೋದು, ಆದರೆ ಕಾರ್ಯಕರ್ತರಲ್ಲಿ ಅತ್ಯುತ್ತು ಒಂದೇ ಮೇಲೆ 3 ಜನ, ಅವರೇ ಮಿನಿಸ್ಟ್ರು, ಅವರೇ MP, ಅವರೇ MLA. ಈ ಒಂದು ಇದರಲ್ಲಿ ನೀವು 1 ಮ್ಯಾನ್ 1 ಪೋಸ್ಟ್ ಅಂತ ಹೇಳ್ತಾ ಇದ್ದೀರಿ. ಅದೇ ರೀತಿ ಒಂದು ಕುಟುಂಬಕ್ಕೆ ಒಂದೇ ಪೋಸ್ಟ್ ಮಾಡಿ, ಇದನ್ನು ನಾವು ಹೈಕಮಾಂಡ್ಗೆ ಒತ್ತಾಯ ಮಾಡ್ತೀವಿ. 1 ಮ್ಯಾನ್ 1 ಪೋಸ್ಟ್ ಅಂದಾಗ ಒಂದು ಮನೆಗೆ ಒಬ್ಬರೇ ಇರಬೇಕು. ಚಾಮರಾಜ ಶಿವಶಂಕರಪ್ಪ MLA ಇರಬೇಕು, ಮಗ ಮಿನಿಸ್ಟರ್ ಇರಬೇಕು, ಸೊಸೆ MP. ಆದರೆ ಆ ಕ್ಷೇತ್ರದಲ್ಲಿ ಇನ್ನೊಬ್ಬ ಅದೇ ಜನಾಂಗದ ಒಬ್ಬ ನಾಯಕ ಬೆಳಿಬಾರ್ದು ಅಂತ ಆದರೆ ಪಕ್ಷ ಶಿಥಿಲಗೊಳ್ಳುತ್ತದೆ. ಇವತ್ತು ನಾನು 53 ವರ್ಷ ಆಯಿತು ಕಾಂಗ್ರೆಸ್ ಪಕ್ಷದಲ್ಲಿ. 53 ವರ್ಷದಿಂದ ನನ್ನ ಶ್ರಮಕ್ಕೆ ದುಡಿಮೆಗೆ ನನ್ನನ್ನು ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲ ಅಂದ್ರೆ ನನಗೆ ಅಧಿಕಾರ ಕೊಡಲಿಲ್ಲ ಅಂತಲ್ಲ, ನನ್ನ ಸೇವೆಯನ್ನ ಪರಿಣಾಮಕಾರಿಯಾಗಿ ನೀವು ಉಪಯೋಗಿಸ್ಕೊಳ್ಳಿಲ್ಲ. ನಾನು ಒಬ್ಬ ನೇಕಾರ ಬಡ ಕುಟುಂಬದಿಂದ ಕೂಲಿ ಕಾರ್ಮಿಕನಾಗಿ ಬೆಂಗಳೂರು ನಗರಕ್ಕೆ ಬಂದವನು. ನಾನೇನು IPS ಆಫೀಸರ್ ಮಗನಲ್ಲ, ಒಬ್ಬ ಮಿನಿಸ್ಟರ್ ಮಗನಲ್ಲ. ಇಂತಗ್ರ ನಮ್ದು ಯಾರ ಪರ ಇಲ್ಲ, ಯಾರ ವಿರೋಧವೂ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಬೇಡಿ, ಅವರನ್ನ ನಿಮ್ಮ ಸಹೋದರಾಗಿ ಪರಿಗಣಿಸಿ ಎಲ್ಲ ನಿಗಮ ಮಂಡಳಿಗಳಲ್ಲಿ ನೇಮಕಾತಿಯಲ್ಲಿ ಅವರಿಗೆ ಆದ್ಯತೆ ಕೊಡಿ ಅಂತೇಳಿ ನಾವು ಇಲ್ಲಿ ಒತ್ತಾಯ ಮಾಡ್ತೀನಿ. ಈ ಪತ್ರಕರ್ತರ ಸಮೂಹದ ಮುಂದೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಾರ್ಯಕರ್ತರಿಗೆ ನೀವು ಯಾವುದೇ ಒಂದು ವಿರುದ್ಧ ಅವ್ರನ್ನ